ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಬರುವಂತ ಅಮೃತ ಲಕ್ಷ್ಮಿಯ ಪೂಜೆಯ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಸರಳವಾದಂತ ಪೂಜೆಯ ವಿಧಾನ ಇದು. ಈ ಒಂದು ವ್ರತ ಒಂದೇ ಒಂದು ದಿನ ಮಾಡುವಂತ ವ್ರತ, ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ದಿನ ಒಂದೇ ಒಂದು ದಿನ ಹಚ್ಚುವಂತ ಉಪ್ಪಿನ ದೀಪ ಆರಾಧನೆ ಕೂಡ ಮಾಡಬಹುದು. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಈ ಒಂದು ಪೂಜೆ ಮಾಡೋದಿಕ್ಕೆ. ನಾವೇನೇ ಪೂಜೆ ಮಾಡಿದ್ರೂ ಕೂಡ ನಮಗೆ ಫಲನೇ ಸಿಗ್ತಾ ಇಲ್ಲ, ಒಳ್ಳೇದೇ ಆಗ್ತಾ ಇಲ್ಲ ಅಂತ ಅನ್ನೋರು ಈ ಒಂದು ಪೂಜೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಒಂದು ಆಷಾಢ ಮಾಸದಲ್ಲಿ ಬರುವಂತ ಅಮೃತ ಲಕ್ಷ್ಮಿ ಪೂಜೆಯ ವಿಧಾನವನ್ನ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಪ್ರತಿಯೊಂದನ್ನು ಕೂಡ ಸಮೃದ್ಧಿಯನ್ನು ತಂದುಕೊಡೋದು ಯಾವುದೇ ಆಗಿರ್ಬೋದು. ಮನೆ ಅಂದಮೇಲೆ ಧನ, ಧಾನ್ಯ, ಹಣ, ಆರೋಗ್ಯ, ನೆಮ್ಮದಿ, ಶಾಂತಿ ಪ್ರತಿಯೊಂದು ಕೂಡ ಬೇಕು. ಮನೆಯಲ್ಲಿ ಒಂದು ಒಳ್ಳೆ ರೀತಿಯ ಪಾಸಿಟಿವ್ ಎನರ್ಜಿ ಇರಬೇಕು. ಹಾಗಾಗಿ ಈ ದಿನ ಅಮೃತ ಲಕ್ಷ್ಮಿ ಪೂಜೆಯನ್ನು ಮನೆಯಲ್ಲಿ ಮಾಡೋದ್ರಿಂದ ನಮಗೆ ಸಿಗುವಂಥ ಫಲ ಶಾಶ್ವತವಾಗಿರುತ್ತೆ. ಮನೆಯಲ್ಲಿ ಶಾಶ್ವತವಾದ ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ಅರ್ಥ. ಮೊದಲು ನಾವು ಅಮೃತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಮೃತ ಅಂದ್ರೆ ಅರ್ಥ ಏನು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಅಮೃತ ಅಂದ್ರೆ ಅಮರತ್ವ ಅಥವಾ ಅಮರವಾದದ್ದು, ಚಿರಂಜೀವಿ ಅಂತಲೂ ಹೇಳ್ಬೋದು. ಶಾಶ್ವತವಾದದ್ದು, ಕೊನೆ ಇಲ್ಲದೆ ಇರೋದು, ಒಂದು ರೀತಿ ಅಕ್ಷಯ ಅಂತ, ಸಂಜೀವಿನಿ ಅಂತಾನೆ ಹೇಳ್ಬೋದು. ಅಮೃತಕ್ಕೆ ನಾನಾ ರೀತಿಯ ಅರ್ಥಗಳನ್ನ ನಾವು ಕೊಡ್ಬೋದು. ಅಂದಮೇಲೆ ಈ ಒಂದು ವ್ರತಕ್ಕೆ ಎಷ್ಟು ಮಹತ್ವವಿರುತ್ತೆ ನೀವೇ ಒಂದ್ಸಲಿ ಯೋಚನೆ ಮಾಡಿ. ವರ್ಷಕ್ಕೆ ಒಂದೇ ಒಂದಿನ ಮಾಡುವಂತ ವ್ರತ ಇದು. ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಪೂಜೆನ ಮಾಡೋದ್ರಿಂದ ನಮ್ಗೆ ಸಿಗುವಂತ ಫಲ ಶಾಶ್ವತವಾಗಿರುತ್ತೆ. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ನಾವೇನೇ ಪೂಜೆ ಮಾಡಿದ್ರೂ ನಮಗೆ ಫಲನೇ ಸಿಗ್ತಾ ಇಲ್ಲ, ಒಳ್ಳೇದೇ ಆಗ್ತಾ ಇಲ್ಲ, ಈ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಈ ಪೂಜೆಯಿಂದ ನನಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋವಂಥ ದೃಢವಾದ ನಂಬಿಕೆನ ಇಟ್ಕೊಳ್ಳಿ. ಆಗ ಖಂಡಿತ ಒಳ್ಳೇದೇ ಆಗುತ್ತೆ. ಮೊದಲು ಮನಸ್ಸಿನಲ್ಲಿರುವ ನೆಗೆಟಿವಿಟಿನ ನಾವು ಹೊರಗಡೆ ಹಾಕಬೇಕು. ಸಾಧಾರಣವಾಗಿ ಒಂದೆರಡು ವ್ರತ ಪೂಜೆಗಳನ್ನ ಮಾಡಿ ನಾವೇ ಈ ರೀತಿ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನು ದೇವಾನುದೇವತೆಗಳು ಅವರು ಬಯಸಿದ್ದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡ್ತಾ ಇದ್ರಂತೆ. ಅವರ ಕಠಿಣ ತಪಸ್ಸಿನ ಮುಂದೆ ನಾವು ಮಾಡುವಂತ ವ್ರತ ಪೂಜೆಗಳೆಲ್ಲ ಯಾವ ಲೆಕ್ಕ ಹೇಳಿ. ನಮ್ಮ ಶಕ್ತಿಗೆ ಅನುಸಾರ ಮಾಡ್ಕೊಂಡು ಹೋಗ್ತೀವಿ. ಆ ಭಗವಂತ ಕೊಡುವಂತ ಸಮಯಕ್ಕೆ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ದೇವಾನುದೇವತೆಗಳು ಕೂಡ ಏನಾದ್ರೂ ಅವರು ಪಡ್ಕೋಬೇಕು ಅಂತ ಅಂದ್ರೆ ತುಂಬಾ ಹೋರಾಟ ಮಾಡಿ ಅವರು ಕೂಡ ಪಡ್ಕೊಂತಾ ಇದ್ದಿದ್ದು. ಅದನ್ನ ನಾವು ಕೂಡ ಇವಾಗ ಅನುಸರಿಸ್ತಾ ಇದ್ದೀವಿ ಅಷ್ಟೇನೆ. ಈ ಒಂದು ಅಮೃತ ಲಕ್ಷ್ಮಿ ವ್ರತವನ್ನ ಈ ಒಂದು ದಿನ ಮಾತ್ರನೇ ಮಾಡೋದಿಕ್ಕೆ ಆಗೋದು. ಈ ದಿನ ಬಿಟ್ರೆ ಮತ್ತೆ ಮುಂದಿನ ವರ್ಷ ಆಷಾಢ ಮಾಸದಲ್ಲಿ ಮಾಡಬೇಕಾಗತ್ತೆ. ಸಾಧ್ಯವಾದಷ್ಟು ಮಾಡೋದಿಕ್ಕೆ ಪ್ರಯತ್ನ ಮಾಡಿ. ತುಂಬಾ ಸರಳವಾಗಿರುವಂತ ಪೂಜೆ ಇದು. ಎಲ್ಲರೂ ಕೂಡ ಆರಾಮ್ಸೆ ಈ ಪೂಜೆಯನ್ನ ಮಾಡ್ಕೋಬಹುದು. ಈ ಒಂದು ವ್ರತ ಒಂದೇ ಒಂದಿನ ಮಾಡುವಂತ ವ್ರತ. ಹಾಗೆ ಈ ದಿನ ಒಂದೇ ಒಂದಿನ ಹಚ್ಚುವಂತ ಉಪ್ಪಿನ ದೀಪ. ವರ್ಷಕ್ಕೆ ಒಂದೇ ಒಂದ್ಸಲ ಬರುವಂತ ದಿನ ಇದು. ಆಷಾಢ ಮಾಸದ ಶುಕ್ಲ ಪಕ್ಷ ಪಂಚಮಿ ತಿಥಿ ಇರೋ ದಿನ ಅಮೃತ ಲಕ್ಷ್ಮಿ ವ್ರತವನ್ನ ಆಚರಣೆ ಮಾಡಲಾಗುತ್ತೆ. ಈ ದಿನ ಸಮುದ್ರ ಮಂಥನದ ಸಮಯದಲ್ಲಿ ಹಾಲ್ಗಡಲಿನಲ್ಲಿ ಲಕ್ಷ್ಮೀ ದೇವಿಯು ಉದ್ಭವವಾಗಿರುವಂತ ದಿನ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಲಕ್ಷ್ಮೀ ದೇವಿಯನ್ನ ಅಷ್ಟಲಕ್ಷ್ಮಿ ಅಂತಾನೂ ಕರಿತೀವಿ. ಇನ್ನು ನಾನಾ ಹೆಸರಿನಲ್ಲೂ ಕೂಡ ಕರಿತೀವಿ. ಅದರಲ್ಲಿ ಒಂದು ಅಮೃತ ಲಕ್ಷ್ಮಿ ಅಂತ. ಅಂದ್ರೆ ಹಾಲಿನ ಕಡಲಿನಲ್ಲಿ ಉದ್ಭವವಾಗಿರುವಂತ ಈಕೆಯನ್ನು ಅಮೃತ ಲಕ್ಷ್ಮಿ ಅಂತ ಕರಿತೀವಿ. ಈ ಅಮೃತ ಲಕ್ಷ್ಮಿ ವ್ರತವನ್ನ ಇದೇ ಸೋಮವಾರ 30ನೇ ತಾರೀಕು ಮಾಡಬೇಕು. ಯಾವ ಸಮಯದಲ್ಲಿ, ಹಾಗೆ ಪೂಜೆಯ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ. ಇನ್ನು ಪೂಜೆಗೆ ಸಿದ್ಧತೆ ಏನೇನು ಅಂತ ತಿಳ್ಕೊಳ್ಳೋಣ. ಅರಿಶಿನ, ಕುಂಕುಮ, ಹಾಲು ಅಂದ್ರೆ ಹಸಿ ಹಾಲು ಅಭಿಷೇಕಕ್ಕೋಸ್ಕರ, ಗಂಧ, ಅಕ್ಷತೆ, ಬಿಡಿ ಹೂಗಳು, ಚಿಕ್ಕದಾದಂತಹ ಒಂದು ತಾಮ್ರದ ಚೆಂಬು, ಅದರೊಳಗಡೆ ಧಾನ್ಯವನ್ನು ತುಂಬಿಸಿ ಇಡಬೇಕು. ಯಾವುದು ಬೇಕಾದ್ರೂ ತುಂಬಿಸಿ ಇಡ್ಬೋದು. ಅಕ್ಕಿ ಆಗಿರ್ಬೋದು, ಕಡಲೆಬೇಳೆ, ಕಡಲೆಕಾಳು, ಹೆಸರು ಬೇಳೆ, ಇನ್ನು ಗೋಧಿ ಹಿಟ್ಟು ಕೂಡ ತುಂಬಾನೇ ಒಳ್ಳೆಯದು. ಗೋಧಿ ಸಿಕ್ಕಿಲ್ಲ ಅಂತ ಅಂದರೆ ಕಡಲೆಬೇಳೆನೋ ಇಲ್ಲ ಹೆಸರು ಕಾಳು ಇಲ್ಲ ಅವರೆಕಾಳು ಈ ಥರ ಯಾವುದಾದ್ರೂ ಒಂದು ಧಾನ್ಯವನ್ನು ತುಂಬಿಸಿ ಅದ್ರ ಮೇಲೆ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಎಲೆ ಅಡಿಕೆ, ಬಾಳೆಹಣ್ಣು, ತುಪ್ಪದ ದೀಪಗಳು, ಉದ್ಬತ್ತಿ, ಕರ್ಪೂರ, ಸಾಂಬ್ರಾಣಿ ಬತ್ತಿ, ಇನ್ನು ಉಪ್ಪಿನ ದೀಪ ಹಚ್ಚೋದಾದ್ರೆ ಆಲ್ರೆಡಿ ಯಾವ ರೀತಿ ಉಪ್ಪಿನ ದೀಪವನ್ನು ಹಚ್ಚಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಸಿದ್ಧತೆನ ಮಾಡ್ಕೊಳ್ಳಿ.
ಈ ದಿನ ಒಂದೇ ಒಂದಿನ ಉಪ್ಪಿನ ದೀಪ ಹಚ್ಚಬೇಕು ಅಂತ ಅನ್ನೋರು ಈ ದಿನ ಹಚ್ಬೋದು. ಏಕೆಂದರೆ ಆ ದಿನ ಸಮುದ್ರದಲ್ಲಿ ಸಿಗುವಂಥ ಎಲ್ಲ ವಸ್ತುಗಳನ್ನು ಕೂಡ ಪೂಜೆಗೆ ಇಡೋದು, ಪೂಜೆಗೆ ಬಳಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಒಂದೇ ಒಂದಿನ ದೀಪಾರಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಈ ದಿನ ಮಾಡ್ಬೋದು. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಏಕೆಂದರೆ ಪಂಚಮಿ ತಿಥಿ ಹಿಂದಿನ ದಿನ ಬೆಳಗ್ಗೆ 9:10 ಶುರು ಆಗುತ್ತೆ. ಮಾರನೇ ದಿನ ಅಂದರೆ 30ನೇ ತಾರೀಕು ಸೋಮವಾರ ಬೆಳಗ್ಗೆ 9:30 ಮುಕ್ತಾಯ ಆಗುತ್ತೆ. ಸೂರ್ಯ ಉದಯ ಕಾಲದಲ್ಲಿ ಪಂಚಮಿ ತಿಥಿ ಇರುತ್ತೆ, ಅದು ಸೋಮವಾರ 30ನೇ ತಾರೀಕು. ಹಾಗಾಗಿ ಆ ದಿನ ಪಂಚಮಿ ಲೆಕ್ಕ ಬರೋದ್ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಮೃತಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗುತ್ತೆ. ಮತ್ತೆ ಉಪ್ಪಿನ ದೀಪ ಯಾರಾದರೂ ಹಚ್ಬೇಕು ಅಂದ್ಕೊಂಡಿದ್ರೆ ಅವತ್ತು ಬೆಳಗ್ಗೆನೆ ಹಚ್ಚಬೇಕು. ಇವತ್ತು ಮಾಡೋದಿಕ್ಕಾಗಿಲ್ಲ ಮತ್ತೆ ಯಾವತ್ತು ಮಾಡ್ಬೋದು ಅಂತ ನೀವೇನಾದರೂ ಕೇಳೋದಾದ್ರೆ ಈ ದಿನ ಮಾಡೋದಿಕ್ಕೆ ಆಗಿಲ್ಲ ಅಂದರೆ ಮುಂದಿನ ವರ್ಷದವರೆಗೂ ಕಾಯಬೇಕಾಗುತ್ತೆ. ಅದಕ್ಕೋಸ್ಕರ ಸಾಧ್ಯವಾದರೂ ಆದಷ್ಟು ಈ ವ್ರತವನ್ನು ಮಾಡ್ಕೊಳ್ಳಿ. ಇನ್ನು ಮನೆಯಲ್ಲಿ ಲಕ್ಷ್ಮೀ ಕವಡೆ, ಗೋಮತಿ ಚಕ್ರ, ತಾವರೆ ಬೀಜ ಆ ದಿನ ಇದನ್ನು ಕೂಡ ಒಂದು ಬಟ್ಲಲ್ಲಿ ಹಾಕಿ ಪೂಜೆಗೆ ಇಡಿ. ಇದೆಲ್ಲ ನಮಗೆ ಸಮುದ್ರದಿಂದ ಸಿಕ್ಕಿರೋವಂಥದ್ದು. ಇನ್ನು ಮನೆಯಲ್ಲಿ ಕೆಲವರು ಶಂಕುನ ಇಟ್ಕೊಂಡಿರ್ತಾರೆ. ಆ ದಿನ ಶಂಕುನು ಕೂಡ ಇಟ್ಬಿಟ್ಟು ಅಭಿಷೇಕ ಮಾಡಿ ಪೂಜೆನ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನು ಚಿಕ್ಕದಾದ ಲಕ್ಷ್ಮಿಯ ವಿಗ್ರಹ ಅಥವಾ ಲಕ್ಷ್ಮಿ ಫೋಟೋನ ಇಟ್ಕೋಬಹುದು. ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಳ್ಳಿ, ಅಂದರೆ ಸೀರೆನೇ ಉಟ್ಕೊಳ್ಳಿ. ಮೊದಲು ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿ ಹಾಕಿ ಹೂ ಇಟ್ಟು ಹೊಸ್ಲಿಗೂ ಕೂಡ ದೀಪ ಹಚ್ಚಬೇಕಾಗುತ್ತೆ. ಮತ್ತು ತುಳಸಿ ಗಿಡಕ್ಕೂ ಕೂಡ ಅಲಂಕಾರನ ಮಾಡಿ ಅಲ್ಲೂ ಕೂಡ ತುಪ್ಪದ ದೀಪನ ಹಚ್ಚಬೇಕು. ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಬೆಳಗ್ಗೆ 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆ ಒಳಗಾಗಿ ಈ ಪೂಜೆನ ಮುಗಿಸ್ಕೋಬೇಕು. ಈ ಸಮಯದಲ್ಲಿ ಅಮೃತಲಕ್ಷ್ಮಿ ಪೂಜೆನ ಮಾಡೋದು ತುಂಬ ಒಳ್ಳೆಯದು. ಹೊಸ್ಲಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಆಮೇಲೆ ದೇವ್ರ ಮನೆಯಲ್ಲೂ ಕೂಡ ಎಲ್ಲ ಸಿದ್ಧತೆನ ಮಾಡ್ಕೋಬೇಕಾಗುತ್ತೆ. ಆ ದಿನ ವಿಶೇಷವಾಗಿ ಕಳಶ ಇಡಬೇಕು, ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಆ ಥರ ಏನೂ ಇಲ್ಲ. ತುಂಬ ಜನ ಇವಾಗಲೇ ವೈಭವಲಕ್ಷ್ಮಿ ಪೂಜೆನ ಮಾಡ್ತಾ ಇರ್ತಾರೆ, ದೇವ್ರ ಮನೆನ ಕಂಪ್ಲೀಟಾಗಿ ಕ್ಲೀನ್ ಮಾಡಿರ್ತಾರೆ. ಅದಕ್ಕೋಸ್ಕರ ಬರೀ ನೀವು ಅಮೃತಲಕ್ಷ್ಮಿ ಪೂಜೆಗೆ ಏನು ಬೇಕೋ ಅಷ್ಟು ಮಾತ್ರ ಸಿದ್ಧತೆನ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಮುಂದಿನ ವಾರಕ್ಕೂ ಕೂಡ ವೈಭವಲಕ್ಷ್ಮಿ ಪೂಜೆಗೆ ಮತ್ತೆ ದೇವ್ರ ಮನೆನ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗಾಗಿ ವಾರದಲ್ಲಿನೇ ದೇವ್ರ ಸಾಮಾನುಗಳನ್ನ ತೊಳೆಯೋದು, ಕಳಶ ಬದಲಾಯಿಸೋದು ಈ ರೀತಿ ಮಾಡೋದೇನು ಬೇಡ. ಕಳಶದ ಬಲಭಾಗದಲ್ಲಿ ಅಥವಾ ಕಳಶದ ಮುಂಭಾಗದಲ್ಲಿ ನೀವು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ಬೋದು. ಅಲ್ಲಿ ಒಂದು ಮಣೆನ ಹಾಕ್ಕೊಳ್ಳಿ, ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಳ್ಳಿ. ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದರೊಳಗಡೆ ಅಕ್ಕಿನ ಹಾಕಿ ಅದ್ರ ಮೇಲೆ ಒಂದು ಪುಟ್ಟದಾದಂತಹ ತಾಮ್ರದ ಚೆಂಬು ಅಥವಾ ನಿಮ್ಮ ಹತ್ತಿರ ಬೆಳ್ಳಿ ಚೊಂಬಿದ್ರೆ ಇನ್ನೂ ಒಳ್ಳೆಯದೇನೆ, ಆ ಚೆಂಬನ ಒಳಗಡೆ ಧಾನ್ಯವನ್ನು ತುಂಬಿಸಿ, ಯಾವುದಾದ್ರೂ ಪರವಾಗಿಲ್ಲ. ಆ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ತುಂಬಿಸಿಡ್ಬೇಕು. ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಕಾಳುಗಳು ಯಾವುದಾದ್ರೂ ಸರಿ ತುಂಬಿಸಿ ಅದ್ರ ಮೇಲೆ 2 ವಿಳೆದೆಲೆನ ಇಡಬೇಕು. ಅದ್ರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಕೆಂಪು ಹೂನ ಇಡಬೇಕು. ಕಳಶದ ಚೆಂಬು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಇಟ್ಕೊಳ್ಳಿ. ಅದರ ಮುಂಭಾಗದಲ್ಲಿ ಗಣಪತಿ ವಿಗ್ರಹನ ಇಟ್ಕೊಳ್ಳಿ. ನೀವು ಈ ಪೂಜೆಗೆ ಏನೆಲ್ಲ ಬೇಕೋ ಅದನ್ನು ಮಾತ್ರ ಉಪಯೋಗಿಸ್ಕೊಂಡ್ರೆ ಸಾಕು. ದೀಪಗಳಿಗೆ ಮಾತ್ರ ಪ್ರತಿದಿನ ಹೊಸ ಬತ್ತಿನ ಹಾಕಿ ದೀಪ ಹಚ್ಚಿದ್ರೆ ಸಾಕು. ಅಥವಾ 2 ದಿನಕ್ಕೆ ಒಂದ್ಸಲ ನೀವು ಬತ್ತಿನ ಚೇಂಜ್ ಮಾಡಿ, ಅಂದರೆ ಹೊಸ ಬತ್ತಿನ ಹಾಕಿ ದೀಪ ಹಚ್ಬೋದು. ಇದಕ್ಕೋಸ್ಕರ ಈ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಪೂಜೆಗೆ ರೆಡಿ ಮಾಡಿಕೊಂಡ್ರೆ ಸಾಕು. ಆದಷ್ಟು ದೇವ್ರ ಮನೆಯಲ್ಲೇ ಮಾಡಬೇಕು ಈ ಪೂಜೆಯನ್ನು. ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ಅಭಿಷೇಕವನ್ನು ಮಾಡ್ಕೋಬೇಕು. ಆ ದಿನ ಅಭಿಷೇಕನೇ ವಿಶೇಷ. ಹಸಿ ಹಾಲಿನಿಂದ ಲಕ್ಷ್ಮೀ ದೇವಿಗೆ ಅಭಿಷೇಕವನ್ನು ಮಾಡಬೇಕು. ನಮಗೆ ಇಲ್ಲಿ ಹಸಿ ಹಾಲು ಸಿಗೋದಿಲ್ಲ, ಪ್ಯಾಕೆಟ್ ಹಾಲು ಸಿಗುತ್ತೆ ಅಂದರೆ ಪರವಾಗಿಲ್ಲ. ನೀವು ಮನೆಯಲ್ಲಿ ಕಾಯಿಸೋದಕ್ಕಿಂತ ಮೊದಲೇ 1 ಗ್ಲಾಸ್ ಹಾಲನ್ನು ಎತ್ತಿ ಇಟ್ಕೊಂಡು ಅಭಿಷೇಕವನ್ನು ಮಾಡ್ಕೊಳ್ಳಿ. ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೋದು. ಆದರೆ ವಿಶೇಷವಾಗಿ ಬರೀ ಹಾಲಿನಿಂದ ಅಭಿಷೇಕವನ್ನು ಮಾಡಿ ತುಂಬಾ ಒಳ್ಳೆಯದು. ಗಣಪತಿ ಮತ್ತು ಲಕ್ಷ್ಮಿಯನ್ನು ಒಟ್ಟಿಗೆ ಇಟ್ಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಮೊದಲು ಪಂಚಪತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಉದ್ದರಣೆಯಿಂದ 3 ಸಲ ನೀರನ್ನು ತೆಗೆದು ಗಣಪತಿ ವಿಗ್ರಹಕ್ಕೆ ಹಾಕಬೇಕು. ಮೊದಲು ಶುದ್ಧೋದಕ ಸ್ನಾನ, ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ತಾ 3 ಸಲ ನೀರನ್ನು ಹಾಕಿ ಆಮೇಲೆ ಲಕ್ಷ್ಮೀ ವಿಗ್ರಹದ ಮೇಲೆ ಹಾಕಬೇಕು. ಅದಾದಮೇಲೆ ಹಾಲನ್ನು ಹಾಕಿ ಅಭಿಷೇಕವನ್ನು ಮಾಡ್ಕೊಳ್ಳಿ. ಗಣಪತಿಯ ಮಂತ್ರವನ್ನು 5 ಸಲ ಹೇಳ್ಕೊಳ್ಳಿ, ಓಂ ಗಂ ಗಣಪತಿಯೇ ನಮಃ ಅಂತ. ಇದಾದಮೇಲೆ ಲಕ್ಷ್ಮೀ ನಾರಾಯಣನನ್ನು ನೆನೆಸ್ಕೋಬೇಕು.
ಯಾವಾಗಲೂ ಅಷ್ಟೇ ಲಕ್ಷ್ಮೀ ಪೂಜೆ ಮಾಡುವಾಗಲೂ ನಾರಾಯಣನನ್ನು ಸ್ಮರಣೆ ಮಾಡಿಕೊಳ್ಳೇಬೇಕು. ಗಂಡನನ್ನು ನೆನೆಸ್ಕೊಳ್ಳಿಲ್ಲ ಅಂದರೆ, ಕರೀಲಿಲ್ಲ ಅಂದರೆ ಲಕ್ಷ್ಮೀ ಅಮ್ಮನವ್ರಿಗೆ ತುಂಬ ಕೋಪ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಓಂ ಲಕ್ಷ್ಮೀ ನಾರಾಯಣಾಯ ನಮಃ, ನಾರಾಯಣ ಹೃದಯವಾಸಿನಿಯೇ ನಮಃ, ನಾರಾಯಣ ಹೃದಯ ವಲ್ಲಭಾಯ ನಮಃ ಅಂತ ಹೇಳಿಕೊಂಡು ಅಂದರೆ ಹೊಗಳ್ಬೇಕು. ಲಕ್ಷ್ಮಿಯನ್ನು ತುಂಬಾ ಖುಷಿ ಪಡ್ತಾರೆ. ಆ ರೀತಿ ಹೇಳಿಕೊಂಡು ಅಭಿಷೇಕವನ್ನು ಮಾಡಿ, ಅಭಿಷೇಕ ಆದಮೇಲೆ ಊದ್ಬತ್ತಿಯಿಂದ ಬೆಳಗಬೇಕು. ಕರ್ಪೂರದ ಆರತಿ ಮಾಡಬೇಕು. ಕೈ ಜೋಡಿಸಿ ಬೇಡ್ಕೊಳ್ಳಿ ದೇವಿಯನ್ನು. ಆಮೇಲೆ 2 ವಿಗ್ರಹಗಳನ್ನು ಶುದ್ಧವಾದ ನೀರಲ್ಲಿ ತೊಳೆದ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಹಚ್ಚಿ ನೀವೇನು ಪೀಠನ ಸಿದ್ಧತೆ ಮಾಡ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಲಕ್ಷ್ಮಿಯನ್ನು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಮುಂಭಾಗದಲ್ಲಿ ಗಣೇಶನನ್ನು ಇಡಬೇಕು. ಹಿಂದ್ಗಡೆ ಕಳಶದ ಮೇಲೆ ವಿಳ್ಯದೆಲೆ ಇಟ್ಟು ರೆಡಿ ಮಾಡಿಟ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಲಕ್ಷ್ಮಿಯನ್ನು ಇಡಬೇಕು. ಲಕ್ಷ್ಮೀ ನಾರಾಯಣ ಒಟ್ಟಿಗೆ ಇರುವಂಥ ವಿಗ್ರಹ ಇದ್ದರೆ ಇನ್ನೂ ಒಳ್ಳೆಯದೇನೆ. ಎರಡನ್ನೂ ಕೂಡ ಜೊತೆಯಲ್ಲಿ ಇಡಿ. ಆದರೆ ವಿಗ್ರಹಗಳು ಇಲ್ಲ ಅಂದರೆ ಅಭಿಷೇಕ ಮಾಡೋದು ಬೇಡ. ಫೋಟೋ ಮಾತ್ರ ಇಟ್ಟು ಪೂಜೆನ ಮಾಡ್ಕೋಬಹುದು. ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದಾದ್ಮೇಲೆ ಗಣಪತಿಗೆ ಗರಿಕೆಯನ್ನು ಇಟ್ಟು ಕೆಂಪು ಹೂವು ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ರೆಡಿ ಮಾಡಿ, ಆಮೇಲೆ ಲಕ್ಷ್ಮೀ ವಿಗ್ರಹ ಕೂಡ ಅಷ್ಟೇ ಗೆಜ್ಜೆ ವಸ್ತ್ರನ ಹಾಕಿ ಬಿಡಿ ಹೂಗಳಿಂದ ಅಲಂಕಾರ ಮಾಡಿಬಿಟ್ಟು ಜೋಡಿಸ್ಕೊಳ್ಳಿ. ನಿಮಗೆ ಯಾವ ಹೂ ಸಿಗುತ್ತೋ ಅದನ್ನು ಇಡ್ಬೋದು. ಸಾಧ್ಯವಾದಷ್ಟು ಯಾವುದಾದ್ರೂ ಸರಿ, ಕಣಗ್ಲೆ ಹೂವು, ದಾಸವಾಳ ಆಗಿರ್ಬೋದು, ಬಿಳಿ ತಾವರೆ ಆಗಿರ್ಬೋದು, ಮಲ್ಲಿಗೆ ಹೂವು ಯಾವುದಾದ್ರೂ ಪರವಾಗಿಲ್ಲ. ಬಿಳಿ ಸೇವಂತಿಗೆ ಇದನ್ನು ಕೂಡ ಇಟ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ. ಮತ್ತು ಒಂದು ಬಟ್ಲಲ್ಲಿ ಲಕ್ಷ್ಮೀ ಕವಡೆ, ಗೋಮತಿ ಚಕ್ರ, ತಾವರೆ ಬೀಜ ಇದನ್ನೆಲ್ಲನೂ ಕೂಡ ಇಟ್ಕೊಂಡು ಆ ಬಟ್ಲಿಗೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಒಂದು ಹೂನ ಇಟ್ಬಿಟ್ಟು ಆ ಲಕ್ಷ್ಮಿಯ ಪಕ್ಕದಲ್ಲಿ ಇಡಬೇಕು. ಹಾಗೆ ನೀವೇನಾದರೂ ಅವತ್ತಿನ ದಿನ ಉಪ್ಪಿನ ದೀಪ ಹಚ್ತೀರಾ ಅಂದರೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ಉಪ್ಪಿನ ದೀಪವನ್ನು ಹಚ್ಚಬೇಕು. ಈ ರೀತಿ ಪೂಜೆಗೆಲ್ಲ ಸಿದ್ಧತೆ ಆದಮೇಲೆ ನೀವು ಕೂಡ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಪೂಜೆನ ಶುರು ಮಾಡಿ. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಗಣಪತಿಯನ್ನು ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ. ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ತಾ ಯಥಾಶಕ್ತಿ ಈ ದಿನ ಈ ಒಂದು ಶುಭ ದಿನದಲ್ಲಿ ಅಮೃತ ಲಕ್ಷ್ಮಿ ಪೂಜೆನ ಮಾಡ್ತಾ ಇದ್ದೀನಿ, ನನ್ನ ಪೂಜೆಯನ್ನು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿ ನಗ್ನಗ್ತಾ ನಮ್ಮ ಮನೇಲಿ ನೆಲೆಸಮ್ಮ ಅಂತ ಕೇಳಿಕೊಂಡು ಆ ಹೂ ಅಕ್ಷತೆಯನ್ನು ದೇವ್ರ ಮುಂದೆ ಹಾಕಬೇಕು. ಆಮೇಲೆ ನಮಸ್ಕಾರ ಮಾಡ್ಕೊಳ್ಳಿ. ಆನಂತರ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ನಾರಾಯಣನನ್ನು ಸ್ಮರಣೆ ಮಾಡ್ಕೊಳ್ಳಿ, ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ. ಕುಂಕುಮದಿಂದ ಅರ್ಚನೆ ಮಾಡಿದ್ರೆ ಒಳ್ಳೆಯದು. ಈಗ ವೈಭವ ಲಕ್ಷ್ಮಿ ವ್ರತ, ಪದ್ಮಾವತಿ ವ್ರತ ಮಾಡುವಂಥವ್ರು ನಾವು ಕುಂಕುಮ ಅರ್ಚನೆ ಮಾಡಿರ್ತೀವಿ, ಕುಂಕುಮ ಎಲ್ಲ ಹೆಚ್ಚಾಗಿದೆ ಅಂತ ಅಂದರೆ ನೀವು ಬಿಡಿ ಹೂವಿನಿಂದಲೇ ಅರ್ಚನೆ ಮಾಡ್ಕೊಳ್ಳಿ. ಅರ್ಚನೆ ಆದಮೇಲೆ ನಾರಾಯಣನನ್ನು ಸ್ಮರಣೆ ಮಾಡ್ತಾ ನೀವೇನು ನೈವೇದ್ಯ ಮಾಡಿರ್ತೀರಲ್ಲ ಆ ದಿನ ವಿಶೇಷವಾಗಿ ಹಾಲಿನಿಂದ ಏನಾದರೂ ಸಿಹಿ ಪದಾರ್ಥಗಳನ್ನು ಮಾಡಿ, ಏನೂ ಮಾಡೋದಕ್ಕಾಗಿಲ್ಲ ಅನ್ನೋರು ಒಂದು ಗ್ಲಾಸ್ ಹಾಲಿಗೆ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೆ ಒಂದು ತುಳಸಿ ದಳ ಇಟ್ಟು ನೈವೇದ್ಯ ಮಾಡ್ಬೋದು. ಇದಾದಮೇಲೆ ಮಹಾಮಂಗಳಾರತಿನ ಮಾಡಬೇಕು. ನೀವು ಪೂಜೆ ಮಾಡುವಂಥ ಸಮಯಕ್ಕೆ ಮನೆಯಲ್ಲಿ ಎಲ್ಲರೂ ಕೂಡ ಎದ್ದಿದ್ರೆ, ಅವರು ಕೂಡ ಸ್ನಾನ ಮಾಡಿ ರೆಡಿ ಆಗಿದ್ರೆ ಎಲ್ರಿಗೂ ಕೂಡ ಮಹಾಮಂಗಳಾರತಿಯನ್ನು ಕೊಡಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡಬೇಕು. ಅಥವಾ ಯಾರೂ ಆ ಸಮಯದಲ್ಲಿ ಎದ್ದಿಲ್ಲ ಮಲಗಿದ್ದಾರೆ ಅಂತ ಅಂದರೆ ಪರವಾಗಿಲ್ಲ, ನಿಮ್ಮ ಪೂಜೆಯನ್ನು ನೀವು ಮಾಡ್ಕೊಳ್ಳಿ. ಇದಿಷ್ಟು ಕೂಡ ಬೆಳಗ್ಗೆ ಮಾಡುವಂಥ ಅಮೃತ ಲಕ್ಷ್ಮಿಯ ಸರಳವಾದ ಪೂಜೆಯ ವಿಧಾನ. ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ. ಬೆಳಗಿನ ಪೂಜೆನ ಮುಗಿಸಿರ್ತೀರ, ಸಾಧ್ಯವಾದರೆ ಹತ್ತಿರದಲ್ಲೇ ಲಕ್ಷ್ಮೀ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ, ಅಮ್ಮನವರ ದರ್ಶನ ಮಾಡಿಕೊಂಡು ಬನ್ನಿ. ಮತ್ತು ಇನ್ನು ಸಂಜೆಗೆ ಕೈಕಾಲು ಮುಖ ತೊಳ್ಕೊಂಡು ಹೊಸ್ತಿಲ ಹತ್ತಿರ ದೀಪನ ಹಚ್ಚಿ ಮತ್ತು ತುಳಸಿ ಗಿಡಕ್ಕೂ ದೀಪವನ್ನು ಹಚ್ಚಿ ದೇವ್ರ ಮನೆಯಲ್ಲೂ ಕೂಡ ದೀಪಗಳನ್ನೆಲ್ಲ ಹಚ್ಚಿ ಪೂಜೆನ ಮಾಡ್ಕೊಳ್ಳಿ. ಬೆಳಗ್ಗೆ ಉಪ್ಪಿನ ದೀಪ ಹಚ್ಚಿದ್ದೀರಾ ಅಂದರೆ ಸಂಜೆನೂ ಹಚ್ಚಬೇಕು ಅಂತ ಏನೂ ಇಲ್ಲ, ಅದನ್ನು ಮಾತ್ರ ಹಾಗೆ ಬಿಟ್ಬಿಡಿ. ಬೆಳಗ್ಗೆ 7 ಗಂಟೆ ಮೇಲೆ ಒಂದು ಕೆಂಪಾರತಿ ಮಾಡಿ ಹೊರಗಡೆ ಹಾಕಿ ನೀವೇನು ಅಮೃತಲಕ್ಷ್ಮಿ ಸ್ಥಾಪನೆ ಮಾಡಿರ್ತೀರಲ್ಲ ಅದನ್ನೆಲ್ಲ ಕದಲಿಸಿ ವಿಸರ್ಜನೆ ಮಾಡಿ. ಆ ಧಾನ್ಯದಿಂದ ಏನಾದರೂ ಮನೆಯಲ್ಲಿ ಸಿಹಿ ಅಡುಗೆನ ಮಾಡಿ ಅವತ್ತೇ ಮಾಡಬೇಕು ಅಂತ ಏನೂ ಇಲ್ಲ, ಮತ್ತೆ ನೀವು ಯಾವತ್ತಾದರೂ ಮಾಡ್ಬೋದು. ಅಥವಾ ಮುಂದಿನ ಶುಕ್ರವಾರ ಆದರೂ ನೈವೇದ್ಯಕ್ಕೆ ನೀವು ಆ ಧಾನ್ಯವನ್ನು ಉಪಯೋಗಿಸ್ಕೋಬೋದು. ಬಟ್ಲಲ್ಲಿ ಇಟ್ಟಿರುವಂಥ ಕವಡೆ, ಗೋಮತಿ ಚಕ್ರ ಮತ್ತು ತಾವರೆ ಬೀಜ ಅದನ್ನು ಅವತ್ತೇ ಬೀರ್ನಲ್ಲಿ ಎತ್ತಿಟ್ಕೊಂಬಿಡಿ. ಉಪ್ಪಿನ ದೀಪನೂ ಕೂಡ ಅವತ್ತೇ ವಿಸರ್ಜನೆ ಮಾಡ್ಬೋದು. ಸೋಮವಾರ ಆಗಿರೋದ್ರಿಂದ ತುಂಬಾ ಒಳ್ಳೆಯದು. ಉಪ್ಪಿನ ದೀಪವನ್ನು ಅವತ್ತೇ ವಿಸರ್ಜನೆ ಮಾಡಿ ಆ ಉಪ್ಪನ್ನು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಕರಗಿಸಿಟ್ಟು ಅದೆಲ್ಲ ಕರಗಿದ ಮೇಲೆ ನೀವು ಆ ನೀರನ್ನು ಸಿಂಕ್ನಲ್ಲಿ ಚೆಲ್ಬಿಡಿ. ಒಟ್ಟಿನಲ್ಲಿ ಈ ನೀರನ್ನು ಯಾರೂ ಕೂಡ ತುಳಿಬಾರ್ದು, ಅದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ. ಇಷ್ಟೊತ್ತು ತಿಳ್ಕೊಂಡ್ರೆ ಅಲ್ವಾ ಅಮೃತಲಕ್ಷ್ಮಿ ಪೂಜೆ ಮಾಡುವಂಥ ವಿಧಾನವನ್ನು. ವರ್ಷಕ್ಕೆ ಒಂದೇ ಸಲ ಮಾಡುವಂಥ ಈ ಒಂದು ವ್ರತವನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ತಪ್ಪದೇ ಈ ವ್ರತವನ್ನು ನಾಳೆ ಮಾಡ್ಕೊಳ್ಳಿ.
ವರ್ಷಕ್ಕೆ ಒಂದ್ಸಲ ಸಿಗೋದು ಈ ದಿನ ಬಿಟ್ಟರೆ ಮುಂದಿನ ವರ್ಷದವರೆಗೂ ನಾವು ಕಾಯಬೇಕಾಗುತ್ತೆ. ಈ ಒಂದು ಪೂಜೆನ ಯಾವ ದಿನ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಮೃತಲಕ್ಷ್ಮಿ ಪೂಜೆಗೆ ಅಭಿಷೇಕನೇ ತುಂಬಾ ಮುಖ್ಯವಾದದ್ದು. ಹಾಗೆ ಈ ದಿನ ಒಂದೇ ಒಂದಿನ ಹಚ್ಚೋವಂಥವ್ರು ಉಪ್ಪಿನ ದೀಪವನ್ನು ಹಚ್ಬೋದು. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.